ಶ್ರೀ ಗುರುಭ್ಯೋ ನಮಃ. ಹಿಂದೆ ನಾವು ನೋಡಿದ ಹಾಗೆ ಒಂದು ಸ್ತ್ರೀಗೆ ಧರ್ಮ ಪ್ರಜ್ಞೆ ಎಂಬುದು ತುಂಬ ಮುಖ್ಯವಾಗಿರುವಂಥದ್ದು. ಅವಳು ಕೂಡ ಜ್ಞಾನವನ್ನು ಪಡೆದ್ರೆ ಮಾತ್ರ ಅವಳು ಮನೆ ಮಂದಿ ಎಲ್ಲಾದರೂ ಧರ್ಮ ಅಧರ್ಮದ ಮಾರ್ಗಕ್ಕೆ ಹೋದ್ರೆ ಅದನ್ನು ಸರಿಪಡಿಸುವಂಥ ಸಾಮರ್ಥ್ಯ ಅವಳಲ್ಲಿ ಬರುತ್ತದೆ ಅಂತ. ಮತ್ತೆ ವೈಯಕ್ತಿಕವಾದಂತಹ ಮೋಕ್ಷ ಸಾಧನೆಗೂ ಕೂಡ ಜ್ಞಾನ ಎಂಬುದು ಅತಿ ಅಗತ್ಯವಾಗಿರುವಂಥದ್ದು. ಹಾಗಾಗಿ ಹೇಗೆ ಯಾವುದರ ಮೂಲಕ ಜ್ಞಾನವನ್ನು ಪಡ್ಕೊಳ್ಬಹುದು ಒಂದು ಸ್ತ್ರೀ ಅಂತ ಕೇಳಿದ್ರೆ, ಈಗ ಪುರುಷರಿಗೆ ಉಪನಯನದ ನಂತರ ವೇದಾಧಿಕಾರ. ಹಾಗಾಗಿ ವೇದಗಳ ಮೂಲಕ ಅವರು ಜ್ಞಾನವನ್ನು ಪಡೆದು ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ. ಸ್ತ್ರೀಯರಿಗೆ ಏನು ಅಂತ ಹೇಳಿದ್ರೆ, ವೇದವ್ಯಾಸರೇ ಕರುಣೆಯಿಂದ ಮಹಾಭಾರತವನ್ನು ನಾನು ಈ ಸ್ತ್ರೀ ಶೂದ್ರಾದಿಗಳಿಗೆ ಕಲ್ಪಿಸಿದ್ದೇನೆ, ಕರುಣಿಸಿದ್ದೇನೆ ಅಂತ ಹೇಳ್ತಾರೆ. ಹಾಗಾಗಿ ಈ ಆ ಮಹಾಭಾರತದಲ್ಲೇ ಮನುಷ್ಯ ಜನ್ಮಕ್ಕೆ ಒಂದು ಮ್ಯಾನ್ಯುವಲ್ ಗೈಡ್ ತರ ಇರುವಂತಹ ಆ ಭಗವದ್ಗೀತೆಯು ಕೂಡ ಇದೆ. ಹಾಗಾಗಿ ಈ ಮಹಾಭಾರತದಲ್ಲೂ ಕೂಡ ಅನೇಕ ಕಥೆಗಳ ಮೂಲಕ ತತ್ವಗಳು ತಿಳಿಲಿಕ್ಕೆ ಸಾಧ್ಯ. ಮತ್ತೆ ಒಂದು ಸ್ತ್ರೀಗೆ ಅನೇಕ ಮನೆ ವ್ಯವಹಾರಗಳು ಇರುವಂಥದ್ದು ಆದ್ದರಿಂದ ತುಂಬಾ ಸಮಯವನ್ನು ಧ್ಯಾನಾದಿಗಳಲ್ಲಿ ಅವಳಿಗೆ ನೀಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇಂತಹ ಸುಲಭವಾದಂತಹ ಕಥೆಗಳ ಮೂಲಕ ತತ್ವವನ್ನು ತಿಳಿದು ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ. ಅದು ಮಾತ್ರವಲ್ಲದೆ ಮಹಾಭಾರತದ ಗುಣಗಳನ್ನು ಹೇಳುವಾಗ ವೇದವ್ಯಾಸರು ಹೇಳ್ತಾರೆ, ವೇದದಲ್ಲಿ ಇದ್ದ ವಿಷಯ ಇಲ್ಲದಿರುವಂತಹ ವಿಷಯವೂ ಕೂಡ ಆ ಮಹಾಭಾರತದಲ್ಲಿ ಇದೆ, ಅಂದ್ರೆ ಒಂದು ಹೆಜ್ಜೆ ಮುಂದೆನೇ ಇದೆ ಅಂತ ಹೇಳುವಂತೆ ಅದನ್ನು ಹೊಗಳಿದ್ದಾರೆ. ಹಾಗಾಗಿ ಇಂತಹ ಈ ಮಹಾಭಾರತ ಮತ್ತೆ ಉಳಿದಂಥ ಇತಿಹಾಸ ಪುರಾಣಗಳನ್ನು ತಿಳಿಯುವಂತಹ, ಅಂದ್ರೆ ಅದರಿಂದ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಅಂತ. ಈ ಮಕ್ಕಳಿಗೆ ನಾವು ಹೇಳುವಾಗ, ಈಗ ಒಂದು ಸ್ತ್ರೀ ಒಂದು ತಾಯಿ ಆಗ್ತಾಳೆ. ಆ ತಾಯಿ ಹೇಗೆ ಮಕ್ಕಳಿಗೆ ಕೇವಲ ಅಂದ್ರೆ ಆ ಮಕ್ಕಳು ಸಣ್ಣ ವಯಸ್ಸಿನಲ್ಲಿ ಇರುವಾಗಲೇ ಈ ಧರ್ಮ ಜ್ಞಾನವನ್ನು ಅಥವಾ ಧಾರ್ಮಿಕ ಜ್ಞಾನವನ್ನು ಕೊಡುವಂಥದ್ದು ಆ ಸ್ತ್ರೀಯ ಕರ್ತವ್ಯ. ಇದು ವಿಚಾರಕ್ಕೆ ಸಂಬಂಧಪಟ್ಟದ್ದು ನೋಡುವುದಾದ್ರೆ, ಈಗ ಆಚರಣೆಯಲ್ಲಿ ಬೇರೆ ಬೇರೆ ಆಚರಣೆಗಳು ನಾವು ಮಾಡಿಯೇ ಮಾಡ್ತೇವೆ. ಈ ವಿಚಾರದ ವಿಷಯದಲ್ಲಿ ಬರುವಾಗ ನಾವು ಮಕ್ಕಳಿಗೆ ಕೇವಲ ಸ್ತೋತ್ರಗಳ ಕಂಠಪಾಠ ಮಾತ್ರವಲ್ಲದೆ ಅವರಿಗೆ ಮುಖ್ಯವಾದಂತಹ ಜೀವನದಲ್ಲಿ ಬೇಕಾದಂತಹ ಮೋಕ್ಷೋಪಯೋಗಿವಾದಂತಹ ಈ ತತ್ವಗಳನ್ನು ತಿಳಿಸುವಂಥದ್ದು. ಅದನ್ನು ಸುಲಭವಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಎಷ್ಟೋ ತತ್ವಗಳನ್ನು ತಿಳಿಸಿದ್ದಾನೆ. ಉದಾಹರಣೆಗೆ, ಈ ಶರೀರ ಮತ್ತೆ ಜೀವಕ್ಕೆ ಇರುವಂತಹ ಭೇದ ಕೃಷ್ಣ ಚೆನ್ನಾಗಿ ಉದಾಹರಣೆಗಳ ಮೂಲಕ ಈ ಮರಣ ನಂತರ ಹೇಗೆ ಶರೀರ ಅಂದ್ರೆ ಈ ಜೀವ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗ್ತಾನೆ, ಅದು ಹೇಗೆ ಅಂತ ಹೇಳಿದ್ರೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತ ಈ ರೀತಿಯಾಗಿ ಚೆನ್ನಾಗಿ ಸುಲಭದ ಉದಾಹರಣೆಗಳ ಮೂಲಕ ಕೃಷ್ಣ ಆ ಜೀವಾತ್ಮನಿಗೆ ಮತ್ತೆ ಶರೀರಕ್ಕೆ ಇರುವಂತಹ ಭೇದ, ಆಮೇಲೆ ಆ ಮರಣಾನಂತರ ಹೇಗೆ ಆ ಜೀವ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗ್ತಾನೆ ಅಂತ ವಿವರಿಸಿದ್ದಾನೆ. ಹೇಗೆ ಅಂತ ಹೇಳಿದ್ರೆ, ಆ ಶ್ಲೋಕದಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಈ ಜೀರ್ಣವಾದಂತಹ ಬಟ್ಟೆಯನ್ನು ನಾವು ತೆಗೆದು ಹೊಸ ಬಟ್ಟೆಯನ್ನು ಹೇಗೆ ಹಾಕೊಳ್ತೀವೋ ಹಾಗೆ, ಅಂದ್ರೆ ನಾವು ಹಾಕೊಳ್ತೀವಿ, ನಾವು ಬೇರೆ ನಮ್ಮ ಬಟ್ಟೆ ಬೇರೆ. ಹಾಗಾಗಿ ಈ ಉದಾಹರಣೆದಿಂದ ನಾವು ಜೀವಾತ್ಮ ಬೇರೆ, ಜೀವಾತ್ಮ ಅಂದ್ರೆ ನಾವು ಅಂತ ಹೇಳ್ಕೊಳ್ತೀವಲ್ಲ, ನಮ್ಮ ಬಟ್ಟೆ. ಹಾಗಾಗಿ ನಾವು ಅಂತ ಹೇಳಿದ್ರೆ ಜೀವಾತ್ಮ, ಆ ಬಟ್ಟೆಯ ಸ್ಥಾನದಲ್ಲಿ ಇರುವಂಥದ್ದು ಈ ಶರೀರ. ಹಾಗಾಗಿ ಜೀರ್ಣವಾದಂತಹ ಶರೀರವನ್ನು ತ್ಯಜಿಸಿ ಹೊಸ ಶರೀರವನ್ನು ಅಂದ್ರೆ ಹೊಸ ಬಟ್ಟೆಯನ್ನು ಹೇಗೆ ನಾವು ಧಾರಣೆ ಮಾಡ್ತೇವೋ ಹಾಗೆಯೇ ಈ ಜೀವಾತ್ಮ ಈ ಜೀರ್ಣವಾದಂತಹ ಅಥವಾ ಈ ದೇಹವನ್ನು ಪರಿತ್ಯಾಗ ಮಾಡಿ ಇನ್ನೊಂದು ದೇಹವನ್ನು ಪ್ರವೇಶಿಸ್ತಾನೆ ಅಂತ. ಹಾಗಾಗಿ ಇಂತಹ ವಿಷಯಗಳು ಯಾಕೆ ಅಂತ ಹೇಳಿದ್ರೆ, ನಾವು ಯಾವ ಭ್ರಮೆಯಲ್ಲಿ ಇರ್ತೇವೆ ಅಂತ ಹೇಳಿದ್ರೆ ನಾವೇ, ಅಂದ್ರೆ ಜ್ಞಾನ ಇದ್ದೇ ನಾವು ಯಾವ ಭ್ರಮೆಯಲ್ಲಿ ಇರ್ತೇವೆ ಅಂತ ಹೇಳಿದ್ರೆ ನಾವೇ ಶರೀರ ಅಂತ. ಹಾಗಾಗಿ ಆ ಭ್ರಮೆಯಿಂದ ಹೊರಗೆ ಬರಲಿಕ್ಕೆ ಕೃಷ್ಣ ಸುಲಭವಾಗಿ ಈ ತತ್ವಗಳನ್ನು, ನಾವು ಈ ಮಕ್ಕಳು ಚಿಕ್ಕವರು ಇದ್ದಾಗ್ಲೇನೆ ನಾವು ಈ ತರಹ ವಿಷಯಗಳನ್ನು ತತ್ವವನ್ನು ತಿಳಿಸಿದ್ರೆ ಮುಂದೆ ಜೀವನದಲ್ಲಿ ತುಂಬಾ ಉಪಯುಕ್ತವಾಗ್ತದೆ. ಅವರ ಸೋಷಿಯಲ್ ವ್ಯವಹಾರಕ್ಕೂ ಉಪಯೋಗವಾಗ್ತದೆ, ಅವರ ವೈಯಕ್ತಿಕ ಸಾಧನೆಗೂ ಅದು ಉಪಯುಕ್ತವಾಗ್ತದೆ ಅಂತ. ಅದು ಮಾತ್ರವಲ್ಲದೆ
ಈ ಕರ್ಮಣ್ಯೇವಾಧಿಕಾರಸ್ತೆ ಶ್ಲೋಕ. ಆ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಕರ್ಮದಲ್ಲಿ ಅಧಿಕಾರ, ಫಲ ಅಪೇಕ್ಷೆ ಇಟ್ಕೊಂಡು ಕರ್ಮವನ್ನು ಮಾಡಬೇಡ. ಅಲ್ಲ, ಫಲಾಪೇಕ್ಷೆ ಇಲ್ಲದೆ ನೀನು ಕರ್ಮ ಅಂದ್ರೆ ಕರ್ಮ ಮಾಡಬಾರ್ದು, ಅದರಿಂದ ಕರ್ಮವೇ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಫಲಾಪೇಕ್ಷೆಯಲ್ಲಿ ಫಲವೇ ನನಗೆ ಮುಖ್ಯ ಅಂತ ಹೇಳಿಯೂ ತಿಳ್ಕೊಳ್ಬೇಡ. ಕರ್ಮ ಮಾಡಲೇಬೇಕು. ಆ ಕರ್ಮ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡು ಅಂತ ಕೃಷ್ಣ ಹೇಳ್ತಾನೆ. ಈ ರೀತಿಯಾದಂತಹ ತತ್ವಗಳು ನಾವು ನಮ್ಮ ಜೀವನದಲ್ಲಿ ದಿನನಿತ್ಯ ಅದನ್ನು ಅಳವಡಿಸಿಕೊಂಡ್ರೆ ಆಗ ಏನಾಗ್ತದೆ ಅಂತ ಹೇಳಿದ್ರೆ ಮಕ್ಕಳಿಗೂ ನಮಗೂ ಎಲ್ರಿಗೂ ಕೂಡ ನಮಗೆ ಫಲಾಪೇಕ್ಷೆ ಯಾವಾಗ ಇರುವುದಿಲ್ವೋ ಆಗ ಮನಸ್ಸಿಗೆ ನೆಮ್ಮದಿ ಎಂಬುದು ಸುಲಭವಾಗಿ ಸಿಗುವಂಥದ್ದು. ಹಾಗಾಗಿ ಈ ಭಗವದ್ಗೀತೆಯಲ್ಲಿ ಇರುವಂತಹ ಇಂತಹ ತತ್ವಗಳನ್ನು ಚೆನ್ನಾಗಿ ನಾವು ತಿಳ್ಕೊಂಡು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಎಲ್ರಿಗೂ ಅದನ್ನು ಬೋಧನೆ ಮಾಡುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಹೀಗೆ ಮಹಾಭಾರತದಲ್ಲೂ ಒಂದೊಂದು ಪಾತ್ರಕ್ಕೂ ಅನಂತ ಗುಣಗಳು ಇದೆ. ಆ ಅನಂತ ಗುಣಗಳನ್ನು ತಿಳ್ಕೊಂಡು ನಾವು ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಪ್ರಾಕ್ಟಿಕಲ್, ಈ ಕಾಲದಲ್ಲೂ ನಾವು ಭಗವದ್ಗೀತೆಯನ್ನು ಉಪಯೋಗ ಮಾಡಲಿಕ್ಕೆ ಅದು ಸರಿಯೇ ಇದೆ. ಎಷ್ಟೋ ವರ್ಷ ಹಿಂದೆ ಅದು ಬಂದರೂ ಕೂಡ ಈಗಲೂ ಕೂಡ ಅದರಲ್ಲಿ ಇರುವಂಥ ಎಲ್ಲ ವಿಷಯವೂ ಕೂಡ ಈಗಲೂ ಕೂಡ ನಮ್ಮ ಉಪಯೋಗಕ್ಕೆ ಬರುವಂಥದ್ದೇ ಆಗಿದೆ ಅಂತ. ಹಾಗಾಗಿ ಈ ವಿಷಯಕವಾಗಿ ನಾವು ಗಮನ ಹರಿಸ್ಬೋದು. ಅಂದರೆ ಇದರ ಮೂಲಕ ನಾವು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಇನ್ನು ಏನು ಅಂತ ಹೇಳಿದ್ರೆ, ಅಲ್ಲ ನಮಗೆ ಪ್ರಶ್ನೆ ಬರುತ್ತೆ, ನಾವು ಸ್ತ್ರೀಯರು ಅಂತ ಆದ್ಮೇಲೆ ಅಂದ್ರೆ ವಿವಾಹಿತ ಸ್ತ್ರೀಯರು ಅಂತಾದ್ರೆ ನಮಗೆ ಇಡೀ ದಿನ ಮಕ್ಕಳು ಮನೆ ಈ ಕೆಲಸದಲ್ಲೇ ನಮಗೆ ನಾವು ಮುಳುಗಿರ್ತೇವೆ. ನಮಗೆ ಚೆನ್ನಾಗಿ ಕೂತ್ಕೊಂಡು ಈ ಪುರುಷರು ದೇವರ ಪೂಜೆ ಒಂದಿಷ್ಟೊತ್ತು ಮಾಡುವ ಹಾಗೆ ನಮಗೆ ಕೂತ್ಕೊಂಡು ದೇವರ ಧ್ಯಾನ ಮಾಡಲಿಕ್ಕೆ ಅವಕಾಶವೇ ಇರುವುದಿಲ್ಲ. ಹಾಗಾಗಿ ನಮ್ಮ ಸಾಧನೆ ನಾವು ಹೇಗೆ ಮುಂದುವರಿಸಬಹುದು ಅಂತ ಈ ಪ್ರಶ್ನೆ ನಮಗೆ ಸಹಜವಾಗಿಯೇ ಬಂದ್ಬಿಡುತ್ತದೆ. ಅದಕ್ಕೆ ಏನ್ ಪರಿಹಾರ ಅಂತ ಹೇಳಿದ್ರೆ ನಮ್ಮ ಶಾಸ್ತ್ರದಲ್ಲಿ ತುಂಬಾ ಸುಲಭವಾಗಿ ನಮಗೆ ತಿಳಿಸಿದ್ದಾರೆ. ಏನು ಅಂತ ಹೇಳಿದ್ರೆ ನಾವು ಏನ್ ಕರ್ಮ ಮಾಡ್ತೇವೋ, ಏನ್ ಕೆಲಸ ಮಾಡ್ತೇವೋ ಅದನ್ನೇ ಭಗವಂತನ ಪೂಜೆ ಅಂತ ನಾವು ಈ ಚಿಂತನೆ ಇಟ್ಕೊಂಡು ಮಾಡಿದ್ರೆ ಪರಿಪರಿ ಕೆಲಸವು ಭಗವಂತನ ಮಹಾ ಪೂಜೆ ಆಗ್ತದೆ. ಹಾಗಾಗಿ ಆ ಅನುಸಂಧಾನ ಇಟ್ಕೊಂಡು ಪತಿ ಸೇವೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅವರ ಒಳಗಿದ್ದಂತಹ ಭಗವಂತನಿಗೆ ನಮ್ಮ ಸೇವೆಯಿಂದ ಅವರು ತೃಪ್ತರಾಗ್ಲಿ, ಅಂದ್ರೆ ನಮ್ಮ ಆ ಪತ್ಯಂತರ್ಗತ ಭಗವಂತ ತೃಪ್ತನಾಗ್ಲಿ ಅಂತ ಈ ಚಿಂತನೆಯಿಂದ ಮಾಡುವಂಥದ್ದು. ಮಕ್ಕಳಿಗೆ ನಾವು ಅಡಿಗೆ ಮಾಡಿ ಹಾಕುವಂಥದ್ದು, ಅವರ ಒಳಗಿದ್ದಂತಹ ಭಗವಂತನಿಗೆ ನಮ್ಮ ಈ ಕರ್ಮದಿಂದ ಪ್ರೀತನಾಗ್ಲಿ ಭಗವಂತ ಅಂತ ಈ ಅನುಸಂಧಾನದಿಂದ ನಾವು ಯಾವಾಗ ಕರ್ಮವನ್ನು ಮಾಡ್ತೇವೋ ಆಗ ಇಡೀ ದಿನದಲ್ಲಿ ನಾವು ಮಾಡಿದಂತಹ ಕರ್ಮವು ಅದು ಬೇರೆ ಬೇರೆ ವಿಷಯಕವಾಗಿದ್ರೂ ಕೂಡ ಈ ಚಿಂತನೆಯಿಂದ ನಾವು ಯಾವಾಗ ಮಾಡ್ತೇವೋ ಆಗ ನಮ್ಮ ಸಾಧನೆ ಎಂಬುದು ಪ್ರತಿದಿನವೂ ನಡೀತಾ ಹೋಗ್ತದೆ. ಇನ್ನು ಆಹಾರದ ವಿಷಯಕವಾಗಿ ಮಾತಾಡ್ಬೇಕು ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲೇ ಕೃಷ್ಣ ತುಂಬಾ ಚೆನ್ನಾಗಿ ಆಹಾರದ ವರ್ಣನೆಯನ್ನು ಮಾಡಿದ್ದಾನೆ. ಸಾತ್ವಿಕ ಆಹಾರ, ರಾಜಸ ಆಹಾರ, ತಾಮಸ ಆಹಾರ ಅದು ಹೇಗೆ ತುಂಬಾ ಮುಖ್ಯವಾಗ್ತದೆ. ನಾವು ಜೀವನದಲ್ಲಿ ನಾವು ತಿನ್ನುವುದು ನಾವು ಯಾವತ್ತೂ ಕೂಡ ನಿಲ್ಸಲ್ಲ. ಹಾಗಾಗಿ ಈ ಆಹಾರ ಎಂಬುದು ತುಂಬಾ ಮುಖ್ಯ. ಯಾಕೆ ಇಷ್ಟು ಮುಖ್ಯ ಅಂದ್ರೆ ಪ್ರಾಮುಖ್ಯತೆ ನಾವು ಆಹಾರಕ್ಕೆ ಕೊಡ್ತೇವೆ ಅಂತ ಹೇಳಿದ್ರೆ, ಈ ಆಹಾರ ನಾವು ತಿನ್ನುವಂತ ಆಹಾರ 3 ವಿಭಾಗವಾಗ್ತದೆ ಅಂತ ಶಾಸ್ತ್ರ ತಿಳಿಸ್ತದೆ. ಅದರಲ್ಲಿ ಇರುವಂತಹ ತುಂಬಾ ಸ್ಥೂಲವಾದಂತಹ ಭಾಗ ಅದು ಮಲ ಆಗಿ ಹೊರಗೆ ಬರುತ್ತದೆ. ಇನ್ನು ಪೌಷ್ಟಿಕವಾದಂತಹ ಅಂಶಗಳು ಏನಿದೆ ಆಹಾರದ್ದು ಅದೆಲ್ಲ ನಮ್ಮ ಆ ಧಾತುಗಳಾಗಿ ಪರಿವರ್ತನೆ ಆಗ್ತದೆ. ಆ ಸೂಕ್ಷ್ಮವಾದಂತಹ ಭಾಗ ಏನಿದೆ ಆಹಾರದ್ದು ಅದು ಮನಸ್ಸಾಗಿ ಪರಿವರ್ತಿಸ್ತದೆ ಅಥವಾ ಅದೇ ಮನಸ್ಸಾಗ್ತದೆ ಅಂತ ಹೇಳುವಂಥದ್ದು ಶಾಸ್ತ್ರಗಳು. ಅದು ಮಾತ್ರವಲ್ಲದೆ ಇಂಗ್ಲಿಷಲ್ಲೂ ಹೇಳಿದ್ರು, ಯು ಆರ್ ವಾಟ್ ಯು ಈಟ್ ಅಂತ. ಅಂದ್ರೆ ನೀನ್ ಏನ್ ತಿಂತಿ ನೀನ್ ಅದೇ ಆಗ್ತಿ ಅಂತ. ಹಾಗಾಗಿ ಅದು ಮಾತ್ರವಲ್ಲದೆ ಸೈಂಟಿಫಿಕ್ಲಿ ನಾವು ನೋಡೋದಾದ್ರೂ ಕೂಡ ಈ ಏನ್ ಆಹಾರ ಇದೆ ಅದರ ಸೂಕ್ಷ್ಮ ಭಾಗ ಬ್ರೈನ್ ಸೆಲ್ಸ್ ಆಗ್ತದೆ ಅಂತ ಹೇಳುವಂಥದ್ದು ಇದೆ. ಹಾಗಾಗಿ ಆ ಆಹಾರ ಮನಸ್ಸಾಗಿ ಪರಿವರ್ತನೆ ಆಗ್ತದೆ. ಆದ್ದರಿಂದ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ. ನಾವು ಹೇಗಿರ್ಬೇಕು ಅಲ್ಲ, ನಾವು ತಿನ್ನುವಂತ ಆಹಾರ ಹೇಗಿರ್ಬೇಕು? ಮನಸ್ಸಾಗಿ ಅದು ಪರಿವರ್ತನೆ ಆಗ್ತದೆ ಆಯ್ತು, ಆದ್ರೆ ಸರಿ ಅದು ನಮ್ಮ ಮನಸ್ಸು ಒಳ್ಳೆ ಭಾವನೆಗಳಿಂದ ಕೂಡಿರ್ಬೇಕು ಅಂತ ಹೇಳಿದ್ರೆ ಆಹಾರ ಹೇಗಿರ್ಬೇಕು ಅಂತ ಹೇಳಿದ್ರೆ ಒಂದು ಸಾತ್ವಿಕವಾಗಿರ್ಬೇಕು. ರಾಜಸವಾದಂತಹ ಪದಾರ್ಥಗಳನ್ನು ತಯಾರಿಸಬಾರದು. ಕೆಲವು ತರಕಾರಿಗಳು ರಾಜಸವಾದಂತಹ ತರಕಾರಿಗಳು ಅದನ್ನು ನಾವು ಉಪಯೋಗ ಮಾಡುವಂಥದ್ದಲ್ಲ.
ಹಾಗಾಗಿ ಸಾತ್ವಿಕವಾದಂತಹ ಯಾವ ಪದಾರ್ಥಗಳಿದೆ ಅದನ್ನು ಉಪಯೋಗ ಮಾಡ್ತಾ ಈ ನಮ್ಮ ಸ್ತ್ರೀಯರಿಗೆ ಏನ್ ಪಾತ್ರ ಇದರಲ್ಲಿ ಅಂತ ಹೇಳಿದ್ರೆ, ನಾವು ಮಾಡುವಂತಹದ್ದು ಅಡಿಗೆ. ಈ ಮಾಡುವಂತ ಅಡಿಗೆಯಲ್ಲಿ ನಮ್ಮ ಏನ್ ಭಾವನೆ ಇದೆ, ನಮ್ಮ ಮನಸ್ಸಿನಲ್ಲಿ ಏನ್ ಭಾವನೆ ಇದೆ, ನಮ್ಮ ಚಿಂತನೆಗಳು ಅದು ಆ ಆಹಾರದಲ್ಲಿ ಸೇರ್ತದೆ ಅಂತ. ಹಾಗಾಗಿ ನಾವು ಏನ್ ಚಿಂತನೆ ಮಾಡ್ತಾ ಆಹಾರವನ್ನು ಅಥವಾ ಅಡಿಗೆಯನ್ನು ಮಾಡ್ತೇವೋ ಅದನ್ನು ತಿಂದವರಿಗೆ, ಆ ಊಟವನ್ನು ಮಾಡಿದವರಿಗೆ ನಮ್ಮ ಏನ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೇವೆ, ಅಂದ್ರೆ ನಮ್ಮ ಏನ್ ಮನಸ್ಥಿತಿ ಇದೆ ಅಥವಾ ನಮ್ಮ ಚಿಂತನೆಗಳು ಅದು ಅವರಲ್ಲಿ ಅಭಿವ್ಯಕ್ತವಾಗ್ತದೆ. ಹಾಗಾಗಿ ನಾವು ಸ್ತ್ರೀಯರಾಗಿ ನಾವು ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ನಾವು ಜಾಗ್ರತೆಯಿಂದ ಅಡಿಗೆ ಮಾಡಬೇಕು. ಅಂದ್ರೆ ಭಗವಂತನ ಚಿಂತನೆ ಮಾಡ್ತಾ ನಾವು ಧಾರ್ಮಿಕ ಚಿಂತನೆಗಳನ್ನು ಇಟ್ಕೊಂಡು ನಾವು ಆಹಾರವನ್ನು ತಯಾರಿಸಿದ್ರೆ ಮನೆ ಮಂದಿಗಳೆಲ್ಲ ಯಾರೆಲ್ಲ ಆಹಾರವನ್ನು ತಿಂತಾರೋ ಅವರು ಸಾತ್ವಿಕ ಚಿಂತನೆಗಳಿಂದ ಕೂಡಿದವರಾಗ್ಲಿಕ್ಕೆ ಸಾಧ್ಯ ಅಂತ. ಅದಕ್ಕೋಸ್ಕರ ನಾವು ಬೇರೆಯವ್ರು ಮಾಡಿದಂತ ಆಹಾರ ಅಥವಾ ಹೊರಗೆ ಹೋಗಿ ಆಹಾರವನ್ನು ತಿನ್ನೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಶುದ್ಧವಾದ ಮನಸ್ಸಿನಿಂದ ಅಥವಾ ನಮ್ಗೆ ಒಳ್ಳೆದನ್ನು ಬಯಸ್ತಾ ಯಾರು ಕೂಡ ಅಡಿಗೆ ಮಾಡುವುದಿಲ್ಲ. ಹಾಗಾಗಿ ನಮ್ಮಲ್ಲಿ ನಮ್ಮ ಅಮ್ಮಂದಿರು ಅಥವಾ ನಮ್ಮ ಮನೆಯಲ್ಲಿ ಇರುವಂತಹ ಸ್ತ್ರೀಯರು ಮಾಡಿದಂತಹ ಅಡಿಗೆಯಲ್ಲಿ ನಾವು ಕೂಡ ಹಾಗೆ ಅಡಿಗೆ ಮಾಡಬೇಕು. ಅಂದ್ರೆ ಆ ಒಳ್ಳೆಯ ಅನುಸಂಧಾನದಿಂದ, ಚಿಂತನೆಯಿಂದ ನಾವು ಯಾವಾಗ ಅಡಿಗೆ ಮಾಡ್ತೇವೋ ಆಗ ಆ ಧರ್ಮ ಪ್ರಜ್ಞೆ ಎಂಬುದು ಸುಲಭವಾಗಿ ಆ ಆಹಾರವನ್ನು ಸೇವಿಸಿದಂತಹ ಆ ಮನೆ ಮಂದಿಗೆಲ್ಲ ಆ ಸಾತ್ವಿಕ ಚಿಂತನೆ ಬರುತ್ತದೆ ಅಂತ. ಮಾತ್ರವಲ್ಲದೆ ಮಾಡಿದಂತ ಆಹಾರವನ್ನು ಭಗವಂತನಿಗೆ ನಿವೇದನ ಮಾಡುದು, ಅಂದ್ರೆ ಸಮರ್ಪಣೆ ಮಾಡುದು. ಆ ಸಮರ್ಪಣೆ ಮಾಡೋದ್ರಿಂದ ನಾವು ಏನೆಲ್ಲ ಅಡಿಗೆ ಮಾಡುವಾಗ ಏನೆಲ್ಲ ಪಾಪ ಕರ್ಮಗಳನ್ನು ಅದನ್ನು ಅಂದ್ರೆ ಪಾಪ ಕರ್ಮಗಳು ನಮ್ದಾಗಿರ್ತದೋ ಅದನ್ನೆಲ್ಲ ನಾಶ ಮಾಡ್ಲಿಕ್ಕೆ ಯಾವುದು ಕಾರಣ ಅಂತ ಹೇಳಿದ್ರೆ, ಭಗವಂತನಿಗೆ ನಾವು ಯಾವಾಗ ಸಮರ್ಪಣೆ ಮಾಡ್ತೇವೋ ಆಗ ಭಗವಂತ ಅಂತಹ ಆ ಪದಾರ್ಥಗಳಲ್ಲಿ ಅಡಿಗೆ ಮಾಡುವಾಗ ಏನೆಲ್ಲ ಕ್ರಿಮಿ ಕೀಟಗಳ ನಾಶ ಆಗ್ತದೆ, ಹಾಗೆ ಬೇರೆ ಬೇರೆ ಪಾಪಗಳು ಏನು ನಮ್ಗೆ ಅಂದ್ರೆ ಬಂದಿರ್ತದೋ ಆ ಪಾಪಗಳ ಪರಿಹಾರ ಎಲ್ಲ ಭಗವಂತ ಮಾಡ್ತಾನೆ ನಾವು ಯಾವಾಗ ಅದನ್ನು ಸಮರ್ಪಣೆ ಮಾಡ್ತೇವೆ ಅಂತ. ಹಾಗಾಗಿ ಈ ಆಹಾರದ ವಿಷಯಕವಾಗಿ ಹೇಳುವಾಗ ಈ ಭೀಷ್ಮಾಚಾರ್ಯರು ಕೊನೆಗೆ ಅವರು ದೇಹ ತ್ಯಾಗ ಮಾಡುವಂತಹ ಸಮಯದಲ್ಲಿ ಈ ಬಾಣಗಳೆಲ್ಲ ಚುಚ್ಚಿ ಅವರ ರಕ್ತ ಎಲ್ಲ ಹೋಗಿರ್ತದೆ. ಆಗ ಅವರು ಧರ್ಮೋಪದೇಶವನ್ನು ಧರ್ಮರಾಜಾದಿಗಳಿಗೆ ಮಾಡ್ತಾ ಇರ್ಬೇಕಾದ್ರೆ ಆಗ ಒಂದ್ ಮಾತು ಏನು ಅಂತ ಹೇಳಿದ್ರೆ, ಆಗ ಅಷ್ಟು ಧರ್ಮವನ್ನು ಉಪದೇಶ ಮಾಡಿದಂತ ಭೀಷ್ಮಾಚಾರ್ಯರು ದ್ರೌಪದಿಗೆ ಅವಮಾನ ಆಗ್ತಾ ಇರ್ಬೇಕಾದ್ರೆ ಯಾಕೆ ಅವರ ಬಾಯಿಂದ ಒಂದು ಅಂದ್ರೆ ಧರ್ಮದ ಮಾತು ಬರ್ಲಿಲ್ಲ ಅಂತ ಕೇಳುವಾಗ ಅದಕ್ಕೆ ಹೇಳ್ತಾರೆ, ಆ ದುರ್ಯೋಧನನ ಮನೆಯಲ್ಲಿ ತಿಂದಂತಹ ಆಹಾರ ಅದೇ ಅವರ ಅಂದ್ರೆ ತಿಂದಂತ ಆಹಾರವೇ ಮನಸ್ಸಾಗಿ ಪರಿವರ್ತನೆ ಆಗ್ತದೆ ಅಲ್ಲ. ಹಾಗಾಗಿ ಆ ಆಹಾರದ ಪರಿಣಾಮ ಅವರ ಅಥವಾ ಅವರ ಧರ್ಮ ಪ್ರಜ್ಞೆಗೆ ಅಂದ್ರೆ ಧಕ್ಕೆ ತಂದಿತ್ತು. ಹಾಗಾಗಿ ಆ ಅಧರ್ಮದ ಚಿಂತನೆಗಳು ಯಾಕೆ ಬಂತು ಅಂತ ಹೇಳಿದ್ರೆ ಅದು ದುರ್ಯೋಧನನ ಆಹಾರದಿಂದಾಗಿ. ಆ ಆಹಾರ ಎಲ್ಲ ಆ ರಕ್ತದಲ್ಲಿ ಹೊರಗೆ ಬಂತು, ಅಂದ್ರೆ ಆ ರಕ್ತ ಎಲ್ಲ ಹೋಗಿ ಅವರ ದೇಹ ಶುದ್ಧವಾಯಿತು ಯಾವಾಗ, ಆಗ ಭೀಷ್ಮಾಚಾರ್ಯರ ಮಾತಿನಲ್ಲಿ ಧರ್ಮ ಎಂಬುದು ನಮ್ಗೆ ಕಾಣ್ತದೆ ಅಂತ. ಹಾಗಾಗಿ ಈ ಆಹಾರ ಎಂಬುದು ತುಂಬಾ ಮುಖ್ಯವಾದಂತಹ ವಿಷಯ. ಹಾಗಾಗಿ ಸ್ತ್ರೀಯರಾಗಿ ನಾವೆಲ್ಲರೂ ನಮ್ಮ ಚಿಂತನೆಯನ್ನು, ನಮ್ಮ ಧಾರ್ಮಿಕ ಚಿಂತನೆಯನ್ನು ಜ್ಞಾನದ ಮೂಲಕ ಶುದ್ಧಪಡಿಸ್ಕೊಂಡು ಮಾಡುವಂತಹ ಆಹಾರದಲ್ಲೂ ಆ ಶುದ್ಧತೆಯನ್ನು ತಂದುಕೊಂಡು ಎಲ್ಲ ಮನೆಯವರಿಗೆಲ್ಲ ಧರ್ಮ ಪ್ರಜ್ಞೆ ಬರಬೇಕು ಎಂಬ ಇಚ್ಛೆಯೊಂದಿಗೆ ನಾವು ಅಡಿಗೆಯನ್ನು ಮಾಡಿದ್ರೆ ಅದು ಸಫಲವಾಗ್ತದೆ ಅಂತ. ಇಷ್ಟು ನಾವು ವಿಚಾರಗಳ ವಿಷಯದಲ್ಲಿ ನೋಡಬಹುದು. ಅದು ಮಾತ್ರವಲ್ಲದೆ ಯಾವಾಗ ಒಂದು ಕುಟುಂಬ ಎಂಬುದು ನಾವು ನೆಮ್ಮದಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ನಾವು ಸ್ವಾರ್ಥವನ್ನು ಬಿಟ್ಟು ಭಗವಂತನ ಚಿಂತನೆಯನ್ನು ಯಾವಾಗ ನಾವು ತರ್ತೇವೋ ಅಥವಾ ಭಗವಂತನನ್ನು ಸೆಂಟರ್ ಆಗಿ ನಮ್ಮ ಕುಟುಂಬದಲ್ಲಿ ಭಗವಂತನನ್ನು ನಾವು ಯಾವಾಗ ಸೆಂಟರ್ ಆಗಿ ಇಟ್ಕೊಳ್ತೇವೋ ಅವನ ಪ್ರಜ್ಞೆಯಲ್ಲೇ ಅಥವಾ ಎಲ್ಲಾ ನಮ್ಮ ಕರ್ಮಗಳಲ್ಲೂ ಗಂಡ ಹೆಂಡತಿಯು ಕೂಡ ನಾವು ಧಾರ್ಮಿಕವಾಗಿ ಒಬ್ರಿಗೊಬ್ರು ಪರಸ್ಪರ ಸಪೋರ್ಟ್ ಮಾಡ್ತಾ ಧಾರ್ಮಿಕ ವಿಷಯವನ್ನೇ ಮಕ್ಕಳಿಗೂ ಕೂಡ ತಿಳಿಸ್ತಾ ಯಾವಾಗ ನಾವು ಈ ಪ್ರಜ್ಞೆಯಲ್ಲಿ ಇರ್ತೇವೋ ಆಗ ನೆಮ್ಮದಿ ಎಂಬುದು ಸಹಜವಾಗಿಯೇ ಬಂದ್ಬಿಡುತ್ತದೆ. ಹಾಗಾಗಿ ಆ ಕುಟುಂಬ ಎಂಬುದೇ ತುಂಬಾ ಶ್ರೇಯಸ್ಕರವಾಗ್ತದೆ ಅಂತ ನಮ್ಗೆ ತಿಳಿತದೆ. ಇನ್ನು ಆಚಾರದ ಕೆಲವು ವಿಷಯವನ್ನು ಮುಂದಿನ ಭಾಗದಲ್ಲಿ ನೋಡುವ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ವಸ್ತು.